ಹಾಳು ಮಾಡಿಬಿಟ್ಟು. ಬಟ್ ವಾಟ್ ಯು ಥಿಂಕ್? ಓಕೆ, ನೆಪೋಟಿಸಮ್ ಅನ್ನೋದು ಸರಿನಾ ತಪ್ಪಾ? ಈಗ ನೀನು ಶಾರುಖ್ ಖಾನ್ ಮಗ ಇದ್ದಾನಲ್ಲ, ಅವನ್ ನಿಂಗೆ ಏನ್ ಮಾಡಿದ್ದಾನೆ? ಸಿ, ನೀವು ಇಡೀ ನಾರ್ತ್ ಗೆ ಇರೋದು ಒಂದು ಬಾಲಿವುಡ್, ಓಕೆನಾ? ನಮ್ ಸೌತ್ ಇಂಡಿಯಾದಲ್ಲಿ 5 ಇಂಡಸ್ಟ್ರಿ ಇದೆಯಲ್ಲ. ನೋಡಿದ್ಯಾ ಆನಿಮಲ್? ಆನಿಮಲ್ ನೋಡಿದೀನಿ. ಅಕ್ಷಯ್, ಎಲ್ಲಿಗೆ ಹೋಗುವಲ್ಲ? ಮತ್ತೆ ಹೋಣ. ನಿಂಗೆ ಲೊಕೇಶನ್ ಹೇಳ್ಬೇಕು, ನೀನ್ ಎಲ್ಲಿ ಹೋಗುದಂತ. ಇದು ಸಿಲ್ಕ್ ಬೋರ್ಡ್ಗೆ. ಸಿಲ್ಕ್ ಬೋರ್ಡ್ ಹೋಗೋದು ಎಷ್ಟು ಸಮಯ ಇರೋದಂತ? ಹೌದಾ? ಮತ್ತೆ ಸಿಲ್ಕ್ ಬೋರ್ಡ್ ನೋಡೋದೇ ತುಂಬಾ ಟೈಮ್ ಆಯ್ತು. ಆ ಸೈಡ್ಗೆ ಹೋಗ್ಲೇ ಇಲ್ಲ. ನಿನ್ನ ನೈಟ್ ಎಂತ ಟ್ರಾಫಿಕ್ ಮಾರೆ. ಎಲ್ಲಿ? ನಾನು ಇಲ್ಲಿಗೆ ಸೋಷಲ್ಸ್ ಉಂಟಲ್ಲ ಜೆಪಿ ನಗರ್, ಅಲ್ಲಿ ತನಕ ಹೋಗಿ ಬರುವಾಗ ಫುಲ್ ಟ್ರಾಫಿಕ್. ಒಂದು ಅರೌಂಡ್ 7:30. ಯಾವ ಸೋಷಲ್ಸ್? ಕೋರ್ಮಂಗ್ಲ? ಜೆಪಿ ನಗರ್. ಜೆಪಿ ನಗರ್ ಸೋಷಲ್ಸ್? ನಿನ್ನೆ ಹೋಗಿದ್ದ? ಹಿಂಗಿದೆ ಜಾಗ? ನಾನು ಒಳಗೆ ಹೋಗ್ಲಿಲ್ಲ ಮಾರೆ, ಅಲ್ಲಿ ತನಕ ಹೋಗಿದ್ದು ಅಂತ ಹೇಳಿದ್ದು. ಫ್ರೆಂಡ್ ಅನ್ನು ಪಿಕ್ ಮಾಡ್ಲಿಕ್ಕೆ. ಕೆಳಗಡೆ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಅಲ್ಲಿಂದ ಈಚೆ ಅರಿಕೆರೆ ಬರುವಾಗ ಭಯಂಕರ ಟ್ರಾಫಿಕ್ ಇತ್ತು, ಮನೆಗಟ್ಟ ರೋಡ್ ಸೈಡ್ ಹೋಗುವಾಗ. ಹೌದಾ? ಮತ್ತೆ ನಿನ್ನೆ ಯಾವ್ದೋ ಮೂವಿಗೆ ಹೋಗ್ತೀನಿ ಅಂತ ಇದ್ದೆ, ಹೋದಾ? ಯಾವುದು ಇದು? ಬಾಲಿವುಡ್? ಬಾಲಿವುಡ್ ಮೂವಿಯಾ? ಹಿಂಗೆ ಬಾಲಿವುಡ್ ಮೂವಿಗೆ ಹೋಗುವಂತಿದ್ದೆ. ಎಂತ 4 ದಿನದಲ್ಲಿ OTT ಅಲ್ಲಿ ಬರ್ತದೆ, ಅದಕ್ಕೆಲ್ಲ ಅಷ್ಟೇ. ನಾವು ಬಾಲಿವುಡ್ಗೆಲ್ಲ ಅಷ್ಟೇ ಬೆಲೆ ಕೊಟ್ಟಿರೋದು. ಥಿಯೇಟರಿಗೆ ಹಣ ಕೊಟ್ಟು ಹೋಗುವಷ್ಟು ಏನ್ ದೊಡ್ಡ ವಿಷಯ ಇಲ್ಲ ಅದ್ರಲ್ಲಿ. ಏನ್ ಹೇಳ್ತೀನಿ? ಮುಂಚೆ ಒಂದ್ ಟೈಮ್ ಇತ್ತು, ಎಲ್ಲಾರು ಮೂವಿ ಹೋಗ್ತಾ ಇದ್ರು. ಸಲ್ಮಾನ್ ಖಾನ್. ಇವಾಗ ಪಾಪ ಅದು ನೆಪೋಟಿಸಮ್ ಒಂದ್ ಬಂದಾದ್ಮೇಲೆ 100% ಮಾರೆ, ಸೀರಿಯಸ್ಲಿ ಒಂದು ಫುಲ್ ಕಂಪ್ಲೀಟ್ ಇಂಡಸ್ಟ್ರಿಯನ್ನೇ ಹಾಳು ಮಾಡಿಬಿಟ್ಟು. ಬಟ್ ವಾಟ್ ಯು ಥಿಂಕ್? ಓಕೆ, ನೆಪೋಟಿಸಮ್ ಅನ್ನೋದು ಸರಿನಾ ತಪ್ಪಾ? ನೆಪೋಟಿಸಮ್ ಒಂದು ಸೈಡ್ ಇಂದ ನಿನ್ಗೆ ಏನ್ ಅನ್ಸ್ತದೆ ಅಂತ ಹೇಳಿದ್ರೆ, ನಾನೊಬ್ಬ ಆಕ್ಟರ್ ಆಗಿದ್ರೆ ನಾನ್ ನನ್ನ ಮಗನನ್ನು ಕಾಸ್ಟ್ ಮಾಡಿದೆ, ಮತ್ತೆ ಬೇರೆ ಯಾರ ಮಕ್ಕಳನ್ನು ಕಾಸ್ಟ್ ಮಾಡ್ತಿದ್ದ ಅಂತ ಸಾಕ್ತದೆ ಅಲ್ವಾ? ಆದ್ರೆ ಇದು ಇನ್ನೊಂದೇನ್ ಗೊತ್ತುಂಟಾ? ಇನ್ನೊಂದೇನಾಗುದು, ಸರ್ಟನ್ ಟ್ಯಾಲೆಂಟ್ ನವರೆಲ್ಲ ಬರುದಿಲ್ಲ ಅಂತ ಆಗುದು. ಆರ್ಟ್ ಇದೊಂದು ಇದೆಯಲ್ಲ, ಒಂದು ಲೆವೆಲ್ ಆಫ್ ಮೂವಿ ಮೇಕಿಂಗ್ ತುಂಬಾ ಡೌನ್ ಆಗಿದೆ ಅಂತ, ಬಿಕಾಸ್ ಆಫ್ ನೆಪೋಟಿಸಮ್. ಅಂದ್ರೆ ಆ ತರದ ಟ್ಯಾಲೆಂಟ್ಸ್ ಬರ್ಬೇಕು ಅಂತ. ಟ್ಯಾಲೆಂಟ್ಸ್ ಬರ್ಬೇಕು, ಅದು ಜನರ ಮೇಲೆ ಡಿಪೆಂಡ್ ಅಲ್ಲ. ಜನ ಇವ್ರ ಮೂವಿ ನೋಡ್ತಾ ಇದಾರೆ, ಅದಕ್ಕೋಸ್ಕರ ಅವ್ರ ಮೂವಿ ಮಾಡ್ತಾ ಇದಾರೆ. ಜನ ಅವ್ರ ಮೂವಿ ನೋಡೋದೇ ಸ್ಟಾಪ್ ಮಾಡ್ಬಿಡ್ಬೇಕು. ಇಲ್ಲ, ನೆಪೋಟಿಸಮ್ ಏನ್ ಗೊತ್ತಾ, ಒಂದು ಚಾನ್ಸ್ ಕೊಡ್ಬೇಕು ಒಬ್ರಿಗೆ, ಓಕೆನಾ? ಆಕ್ಟಿಂಗ್ ಎಲ್ಲ ಕಲ್ತ್ಕೊಂಡ್ ಬರ್ತಾರೆ. ಇಲ್ಲ, 2 ಚಾನ್ಸ್ ಮೂವಿ ಅವ್ರು ಚೆನ್ನಾಗಿ ಕೊಟ್ಟಿಲ್ಲ ಅಂತಂದ್ರೆ ಡೋಂಟ್ ವಾಚ್ ದೇರ್ ಮೂವಿ. ಹೌದು, ಅದೊಂದಿದೆ. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತುಂಟಾ? ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅಕೌಂಟ್ ಮಾಡಿಬಿಟ್ಟಿದ್ದಾರೆ. ಈಗ ಮೂವಿ ನಡಿಲಿಲ್ಲ ಅಂತ ಹೇಳಿದ್ರೆ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಒಟ್ರಾಸಿ ಫ್ಯಾನ್ಸ್ ಇದ್ದಾರೆ ಎಲ್ಲರಿಗೆ. ಈಗ ನೀನು ಶಾರುಖ್ ಖಾನ್ ಮಗ ಇದ್ದಾನಲ್ಲ, ಅವನ್ ನಿಂಗೆ ಏನ್ ಮಾಡಿದ್ದಾನೆ? ಎಂತ ಸಹ ಮಾಡ್ಲಿಲ್ಲ. ಅವನು ಹೋಗಿ ಫಾಲೋವರ್ಸ್ ನೋಡಿ ಎಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ 3 ಮಿಲಿಯನ್ ಇರ್ತದೆ. 100%. ನಾನು ನೋಡ್ಲಿಲ್ಲ. 100%. ಸುಹಾನ ಖಾನ್ ಎಂತ ಮಾಡಿದ್ದಾಳೆ? ಒಂದು ಮೂವಿ ಮಾಡಿದಲ್ಲ, ಅವ್ರು ಜಾಸ್ತಿನೇ ಫ್ಯಾನ್ ಫಾಲೋವರ್ಸ್. ಮತ್ತೆ ಅಲ್ಲ, ಅದು ಫ್ಯಾನ್ ಫಾಲೋವರ್ಸ್ ಫ್ಯಾನ್ಸ್. ನೀನ್ ಎಂತ ಮಾಡಿದಕ್ಕೆ ಅಂತ ಫ್ಯಾನ್ಸ್? ನೀನ್ ಹುಟ್ಟಿದಕ್ಕೆ ಫ್ಯಾನ್ಸ್. ನನಗೇನ್ ಗೊತ್ತಾ, ನೆಪೋಟಿಸಮ್ ಅನ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡೋದು ತಪ್ಪು ಅಂತ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ, ಒಂದು ಎಲ್ಲಾರ ತಂದೆ ತಾಯಿಗೂ ಅವ್ರಿಗೊಂದು ಆಸೆ ಇರುತ್ತೆ, ಅವ್ರ ಮಕ್ಕಳು ಅವ್ರ ಫೀಲ್ಡ್ ಅಲ್ಲೇ 100% ಉತ್ತರ. ಇವಾಗ ಗವರ್ಮೆಂಟ್ ಜಾಬ್ನವರು ಅವ್ರ ಮಕ್ಕಳನ್ನ ಏನು ಬೇರೆ ಇಲ್ಲಪ್ಪ ನೀನ್ ಗಾರೆ ಕೆಲ್ಸಕ್ಕೆ ಹೋಗು ಅಂತ ಕಳಿಸ್ತಾರ? ಇಲ್ಲ, ಅವರು ಗವರ್ಮೆಂಟ್ ಜಾಬ್ಗೆ ಬರ್ಲಿ ಅಂತ ಕಳಿಸ್ತಾರೆ. ಅಲ್ಲ, ಈ ಗವರ್ಮೆಂಟ್ ಜಾಬ್ ಅಲ್ಲಿ ಸಹ ನೀನು ಈಗ ಫಾರ್ ಎಕ್ಸಾಂಪಲ್ ಹೇಳುದು, ಈಗ ಯಾರೋ ಒಬ್ಬ ಡಿಸರ್ವಿಂಗ್ ಇರುವಾಗ ಅವಾಗ ಇಂಟರ್ವ್ಯೂ ಕೊಡ್ತಾರೆ ಇಬ್ಬರು. ಒಬ್ಬ ಕಂಪ್ಲೀಟ್ಲಿ ಡಿಸರ್ವಿಂಗ್, ಗೊತ್ತಾಯ್ತಾ? ಅವನು ಆ ಜಾಬಿಗೆ ಫಿಟ್, ಆ ಜಾಬ್ ಇಂದ ಅವನ್ ಸೇರಿದ್ರೆ ಆ ಕಂಪನಿ ಮೇಲೆ ಹೋಗ್ತದೆ. ಆ ತರದೊಂದು ಕ್ಯಾಂಡಿಡೇಟ್ ಇದ್ದಾರೆ ಒಬ್ಬರು. ಒಬ್ಬ ನಿನ್ನ ಮಗ ಇದ್ದಾನೆ, ಗೊತ್ತಾಯ್ತಾ? ದೊಡ್ಡ ಏನ್ ವಿಶೇಷ ಏನಾಗುದಿಲ್ಲ, ಅವ್ನ್ಗೆ ಏನ್ ಗೊತ್ತಿಲ್ಲ, ಸುಮ್ನೆ ನಿನ್ನ ಮಗ ಅಂತ ಮೇನ್ ಕ್ವಾಲಿಫಿಕೇಶನ್. ಕಂಪನಿಗೆ ಸಹ ಲಾಸ್ ಅಲ್ಲ ಅಂತ ನಾನು ಹೇಳುದು. ಗವರ್ಮೆಂಟ್ ಆಫೀಷಿಯಲ್ ಆಗಿ ಸೇರಿದ್ರೆ ಸಹ ಗವರ್ಮೆಂಟ್ ಗೆ ಲಾಸ್ ಅಲ್ಲ ಅದು. 100% ಆತರ ಮಾಡಿದ್ರೆ ಸೇಮ್. ನಿಂಗೆ ಬಾಲಿವುಡ್ ಅಲ್ಲಿ ಈಗ ನೀನ್ ಟ್ರೈ ಮಾಡ್ತಿದ್ದಿ ಅಂತ ಅನ್ಕೋ ಬಾಲಿವುಡ್ ಗೆ, ಆಯ್ತಾ? ಫುಲ್ ಸ್ಟ್ರಗಲ್ ಮಾಡಿದಿ, ಒಂದು ಮೂವಿ ಸಿಕ್ಕಿತ್ತು ನಿನ್ಗೆ, ನೀನು ಸೈನ್ ಮಾಡ್ಲಿಕ್ಕೆ ಒಂದು ದಿನ ಸಡನ್ ಕಾಲ್ ಬರ್ತದೆ ನಿನ್ಗೆ, ಪ್ರೊಡ್ಯೂಸರ್ ನವರು ನೀನ್ ಬೇಡ ಹೇಳಿದ್ದಾರೆ, ಶಾರುಖ್ ಖಾನ್ ಮಗ ಸೈನ್ ಮಾಡ್ತಿದ್ದಾರೆ ನೀವೇ ಅಂತ. ಹೇಗಾಗ್ಬೋದು? ಓನ್ಲಿ ಬಿಕಾಸ್ he is somebody else's son. ಆ ಮೂಮೆಂಟ್ ಅಲ್ಲಿ ನೀನ್ ಎಂತ ಮಾಡ್ತೀವಿ? ವಾಟ್ ಯು ಸೇ? ಇಸ್ ಇಟ್ ರೈಟ್ ಆರ್ ಇಸ್ ಇಟ್ ರಾಂಗ್? ಆ ಸಿಚುವೇಶನ್ ಬಂದ್ರೆ
ನೀನ್ ಕಂಪ್ಲೀಟ್ಲಿ ಟ್ಯಾಲೆಂಟೆಡ್, ನೀನ್ ಉಂಟಲ್ಲ ಅವನ್ಕಿಂತ ಒಂದು ಎಷ್ಟೋ ದೊಡ್ಡ ಆಕ್ಟರ್ ನೀನು, ಟ್ಯಾಲೆಂಟ್ ಇದ್ಯಾ, ಆದ್ರೂ ಈ ತರ ಒಂದು ಸಿನಾರಿಯೋ ಬಂದ್ರೆ ಅದು ಹೆಂಗ wrong ಕಾಣುತ್ತೆ. ನಾನ್ ಆಸ್ ಎ ಟ್ಯಾಲೆಂಟೆಡ್ ಓಕೆ ನನಗದು ಬೇಜಾರಾಗುತ್ತೆ. ಬಟ್ ನಾನು ಶಾರುಖ್ ಖಾನ್ ಜಾಗದಲ್ಲಿ ಇರ್ಬೇಕಾದ್ರೆ ಒಂದ್ ತಂದೆ ಆಗ್ಬಿಟ್ಟು ನಾನು ಏನ್ ಯೋಚನೆ ಮಾಡೋದಾಗುತ್ತೆ. ಅದೇ ಶಾರುಖ್ ಖಾನ್ ಸಹ ನಿನ್ಗೆ ಅದು ನ್ಯೂ ಕಮರ್ ಬಂದಿದ್ದಲ್ಲ, ಸೊ ಈ ಶುಡ್ ಬಿ ಆಲ್ಸೋ ಇನ್ ಅ ಸಿಚುವೇಶನ್ ದಟ್ ಈಗ ಓಕೆ ನನ್ನ ಸಹ ಮಗನಿಗೆ ಬೇರೆ ಯಾವ ಮೂವಿ ಸಹ ಸಿಗ್ತದೆ, ಯಾರ್ದು ಸಹ ಸಿ ಇಫ್ ಹಿ ವಾಂಟ್ಸ್ ಟು ಮೇಕ್ ಅ ಮೂವಿ ಅಲ್ಲ, ಇಟ್ಸ್ ಓಕೆ ಇಫ್ ಅವನ್ ಕಂಪ್ಲೀಟ್ಲಿ ಒಂದು ಪ್ರೊಡಕ್ಷನ್ ಶುರು ಮಾಡಿದ, ಐ ಆಮ್ ಸೈನಿಂಗ್ ಮೈ ಸನ್ ಫಾರ್ ದಿಸ್ ಮೂವಿ, ಅವನ ಸನ್ನನ್ನು ಇಟ್ಕೊಂಡೇ ನಾನು ಮೂವಿ ಮಾಡ್ತಿರೋದು, ಆ ತರ ಒಂದು ಸಿಚುವೇಶನ್ ಬಂದ್ರೆ ಇಟ್ ಇಸ್ ಓಕೆ. ಗೊತ್ತಾಯ್ತಾ? ಒಂದು ನಡೆಯುವ ಸಿನಾರಿಯೋದಲ್ಲಿ ಆಲ್ರೆಡಿ ಒಂದು ಪ್ರೊಡಕ್ಷನ್ ಆಗಿದೆ, ಒಬ್ಬರು ಎಲ್ಲ ಸೆಲೆಕ್ಟ್ ಆಗಿದ್ದಾರೆ, ಆಗ ಶಾರುಖ್ ಖಾನ್ ಕಾಲ್ ಮಾಡ್ತೇನೆ, ಬೇರೆದೇ ಒಂದು ಪ್ರೊಡಕ್ಷನ್ ಹೌಸ್, ನೀನ್ ಈ ಮೂವಿ ಮಾಡ್ತಿದ್ದೆ ಅಂತೆ, ಯಾರೋ ಒಂದು ಸೈನ್ ಮಾಡಿದ್ದೆ ಅಂತೆ, ಹೌದಾ ನನ್ ಮಗನ್ ತಗೊಂಡ್ಬಿಡು, ಅವ್ನ್ ಬೇಡ, ಅವನು ಒಂದು ಎಕ್ಸಾಂಪಲ್ ಕೊಡುದು ನಾನು, ಶಾರುಖ್ ಖಾನ್ ಹಾಗೆ ಮಾಡ್ತಾನಂತ ಹೇಳುದಲ್ಲ, ಆತರ ಸಿನಾರಿಯೋದಲ್ಲಿ ನಿನ್ಗೆ ಡಸಂಟ್ ಇಟ್ ಫೀಲ್ ಕಂಪ್ಲೀಟ್ಲಿ ರಾಂಗ್, ನೆಪೋಟಿಸಮ್ ಅಲ್ಲಿ ರಾಂಗ್ ಆಗುದು ಅಂತ ಹೇಳುದು ನಾನು. ಆದ್ರೆ ನಾನ್ ನೋಡಿರೋ ಪ್ರಕಾರ ನೋಡಿ, ನೆಪೋಟಿಸಮ್ ಕಿಡ್ಸ್ ಎಲ್ಲ ಯಾರೆಲ್ಲ ಇದಾರಲ್ಲ, ಅವ್ರು ದೊಡ್ಡ ಬಜೆಟ್ ಮೂವಿಗಳೆಲ್ಲ ಮಾಡೋದು, ಅದೆಲ್ಲ ಈ ತರ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಯಾವ್ದು ಮಾಡಿಲ್ಲ ಕರೆಕ್ಟ್ ಆಗಿ ನೋಡಕ್ ಹೋದ್ರೆ. ಸ್ಟಾರ್ ಮಕ್ಕಳೆಲ್ಲ ಬಂದಿರೋದು ಲಾಂಚ್ ಮಾಡ್ಬೇಕಲ್ಲ ಅವರಿಗೆ. ಎಕ್ಸಾಕ್ಟ್ಲಿ, ಅವ್ರು ಏನ್ ಗೊತ್ತಾ, ಬಿಗ್ ಬಜೆಟ್ ಅಲ್ಲಿ ಆ ಸ್ಟೋರಿ ಇಲ್ಲ ಅಂತಂದ್ರೆ ಅವ್ರಿಗೋಸ್ಕರ ಕ್ರಿಯೇಟ್ ಮಾಡಿಸೋದು. ಇವಾಗ ಫಾರ್ ಎಕ್ಸಾಂಪಲ್ ಚಿಕ್ಕದ್ರಲ್ಲಿ ನಾನ್ ತಪ್ಪು ಜನರು ತಪ್ಪು ಏನಕ್ಕೆ ಅಂತ ಹೇಳೋದು ಗೊತ್ತಾ, ಇವಾಗ ಸ್ಟಾರ್ಗಳ ಮೂವಿ ಬರುತ್ತೆ, ಸ್ಟಾರ್ಗಳ ಮೂವಿ ಬರುತ್ತೆ, ಅವ್ರು ಮಾಡ್ತಾರೆ, ಜನ ನೋಡ್ತಾರೆ ಇಲ್ವಾ ಅದು ಸೆಕೆಂಡ್ರಿ, ಓಕೆನಾ. ಅವ್ರ ಮೂವಿ ಹೆಂಗಿರುತ್ತೆ ಅಂತಂದ್ರೆ ಓಕೆನಾ, ಒಂದ್ಸಲ ಒನ್ ಟೈಮ್ ವಾಚ್ ಓಕೆ ನೋಡ್ದೇನು ಇರ್ಬಹುದು. ಇವಾಗ ಫಾರ್ ಎಕ್ಸಾಂಪಲ್ ಈ ಸೀರೀಸ್ ಅಲ್ಲೆಲ್ಲ ಮಾಡ್ತಾ ಇದಾರಲ್ಲ, ಅವನೊಬ್ಬ ಪಾಪ ಲಾಸ್ಟ್ ಟೈಮ್ ಆಯುಷ್ಮಾನ್ ಖುರಾನ ಜೊತೆ ಗೇಲ್ ಎಲ್ಲ ಹಾಕ್ಬಿಟ್ಟು ಇದ್ ಮಾಡಿದ್ನಲ್ಲ, ಅವ್ನ್ ಅಷ್ಟು ಚೆನ್ನಾಗೆಲ್ಲ ಸೀರೀಸ್ ಎಲ್ಲ ಮಾಡಿದ್ರು. ಜನ ಏನಕ್ಕೆ ಅವ್ನಿಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಏನಕ್ಕೆ ಅವನ್ನ ಫಾಲೋ ಮಾಡಲ್ಲ. ಈಗ ಸ್ವಲ್ಪ ಒಂದು ಮೇಲೆ ಬಂದಿದೆ ಅವನು ಆಕ್ಚುಲಿ, ಅದು ಎಷ್ಟು ಟೈಮ್ ಬೇಕು, ಈ ಸೋ ಟ್ಯಾಲೆಂಟೆಡ್. ನಮ್ಮ ಪಂಚಾಯತ್ ಮಾಡಿದವನಲ್ಲ, ಎಕ್ಸಾಕ್ಟ್ಲಿ, ಬ್ಯೂಟಿಫುಲ್ ಆಗಿದೆ. ರಾಜ್ಕುಮಾರ್ ಅವರ ಹೆಸರು ನಮಗೆ ನೆನಪಿಲ್ಲ ನೋಡು, ಅದೇ ನಮ್ಗೆ ಶಾರುಖ್ ಖಾನ್ ಮಕ್ಕಳದೆಲ್ಲ ಹೆಸರು ಗೊತ್ತಿಲ್ಲ, ನೆನಪಿದೆ. ಪ್ರಾಬ್ಲಮ್ ನಮ್ದೇ, ನೀನ್ ಹೇಳಿದಾಗೆ ನಾವೇ ಜನರ ಸರಿ ಇಲ್ಲ. ಇಲ್ಲ ಇನ್ನೊಂದು ಏನ್ ಗೊತ್ತಾ, ನಾವು ಜನ ಸರಿ ಇಲ್ಲ, ಅಟ್ ದ ಸೇಮ್ ಟೈಮ್ ಓಕೆ ನಾವು ಏನನ್ನ ನೋಡಕ್ ಇಷ್ಟ ಪಡ್ತೀವಲ್ಲ, ಮೀಡಿಯಾದವರು ಅದನ್ನೇ ತೋರಿಸೋದು. ಅವ್ರಿಗೆ ಟಿಆರ್ಪಿ ಬೇಕು ಅವ್ರಿಗೆ. ಇಟ್ಸ್ ಆಲ್ ಅ ಸೈಕಲ್ ಅಂತಾರ ಅಲ್ಲ. ಮತ್ತೆ ನೀನ್ ನಾಳೆ ನೋಡು, ಇವಾಗ ಅನ್ಫಾರ್ಚುನೇಟ್ಲಿ ಕೆಲವರೆಲ್ಲ ಅದ್ರಲ್ಲಿ ಬಲಿ ಆಗ್ತಾರೆ ಅಷ್ಟೇ, ಟ್ಯಾಲೆಂಟ್ ಬಲಿ ಆಗ್ತದೆ ಅಷ್ಟೇ ಹೇಳುದು. ಯೂಟ್ಯೂಬ್ ಅಲ್ಲಿ ಗೂಗಲ್ ಹೋಗ್ಬಿಟ್ಟು ಇವ್ರದ್ದು ಸರ್ಚ್ ಮಾಡ್ತಾ ಇದ್ರೆ ಅವ್ನ್ ಪಂಚಾಯತ್ ಹೀರೋ, ಅವ್ನ್ ನೆಟ್ವರ್ಕ್, ಅವ್ನ್ ಫ್ಯಾಮಿಲಿ, ಇದನ್ನೇ ಚೆಕ್ ಮಾಡ್ತಾ ಇದ್ರೆ ಅವ್ನ್ ಫೋಟೋಸ್ ಅಂತ, ಅದೇ ಅಪ್ಡೇಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ನಾವೇನ್ ಮಾಡೋದು, ಇಲ್ಲ ನಮಗ್ ಶಾರುಖ್ ಖಾನ್ ನೆಟ್ವರ್ಕ್ ನೋಡ್ಬೇಕು, ಶಾರುಖ್ ಖಾನ್ ಇಂಟರ್ವ್ಯೂ ನೋಡ್ಬೇಕು. ಹೌದು, ಆದ್ರೆ ನಿಂಗೆ ಈಗ OTT ಬಂದ ಮೇಲೆ ಸ್ವಲ್ಪ ಅವ್ರದೆಲ್ಲ ಈಗ ಈ ಸ್ಟಾರ್ ಪವರ್ದೆಲ್ಲ ಸ್ವಲ್ಪ ಇದು ಡೌನ್ ಆಗಿದೆ ಆಕ್ಚುಲಿ. ಅಂದ್ರೆ ಡೌನ್ ಅಂತ ಹೇಳಿದ್ರೆ ಈಗ ಸ್ಟಾರ್ಸ್ ಅಂತ ಹೇಳಿ ಇಲ್ಲ ನಿಮ್ಗೆ ಈಗದ ಜನರೇಷನ್ ಅಲ್ಲಿ. ಶಾರುಖ್ ಖಾನ್, ಸಲ್ಮಾನ್ ಖಾನ್ ಎಲ್ಲ ಲಾಸ್ಟ್ ಆಕ್ಚುಲಿ. ಅದೌದು, ನಾರ್ಮಲ್ ಒಂಥರ ಅವರು ಈಗ ಫಾರ್ ಎಕ್ಸಾಂಪಲ್ ನೀನ್ ಹೇಳು, ಈಗ ಯಾವ್ದೇ ಆಕ್ಟರ್ ಆಗ್ಲಿ ಆತರ ಒಂದು ಬಿಗ್ ಬಂಪರ್ ಓಪನಿಂಗ್ ಮಾಡುವಂತ ಬೆಸ್ಟ್ ಈಗ ಮುಂಚೆ ಮಾತ್ರ ಇವಾಗ ಮಾಡೋದು, ಬೇರೆ ಯಾರು ಮಾಡೋದು. ಹೌದು, ಲಾಸ್ಟ್ ಅದಕ್ಕೆ ನನಗೆ ನೆಪೋಟಿಸಮ್ ರಣಬೀರ್ ಕಪೂರ್ ಅಂತಲ್ಲ ಲಾಸ್ಟ್. ನೋಡಿದೆ ಆನಿಮಲ್ ನೋಡಿದಿ? ನೋಡಿದೀನಿ, ಥಿಯೇಟರ್ ಅಲ್ಲಿ ನೋಡಿದ್ದ. ನಾನು ಮೂವಿ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ, ನಾನು ಆನಿಮಲ್ ಮೂವಿ ಬಗ್ಗೆ. ಏನು ಗೊತ್ತಾ, ಕೆಲವರು ಅದ್ರಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದಾರೆ, ಜಸ್ಟ್ ಎಂಟರ್ಟೈನ್ಮೆಂಟ್ ಥಿಂಗ್. ಯಾಕೆ ಎಷ್ಟು ಸೀರಿಯಸ್ ಲೈಫ್ ಕನೆಕ್ಟ್ ಮಾಡ್ಕೊಂಡು ಅದರಿಂದ ಏನಕ್ಕೆ ಮೆಸೇಜ್ ಕೊಡ್ಬೇಕು? ಆಶಿಕ್ ಖಾನ್ ಇಮ್ರಾನ್ ಹಾಷ್ಮಿ ಏನ್ ಮೆಸೇಜ್ ಕೊಟ್ಟಿದ್ದಾನೆ ಯಾರಿಗ ಗೊತ್ತ, ಅವರಿಗೆ ಗೊತ್ತಪ್ಪ ಮೆಸೇಜ್ ಕೊಡುವವರಿಗೆ. ಮತ್ತೆ ಅಲ್ಲ, ಮೂವಿಲಿ ಏನಕ್ಕೆ ಮೆಸೇಜ್ ಹುಡುಕ್ತಾರೆ? ಮೆಸೇಜ್ ಕೊಡೋಕಿದ್ದಾನೆ 1000 ಜನ ಇದಾರೆ ಒಳ್ಳೆಯವರು. ಅದನ್ನ ಮೆಸೇಜ್ ನೋಡಿ ನಾವು ಫಾಲೋ ಮಾಡುದು, ಹೌದಾ? ಮತ್ತೆ ಇವ್ರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ನಾವು ಇನ್ನು ಹೀಗೆ ಫಾಲೋ ಮಾಡ್ತೀವಿ. ಮುಂಚೆ ಒಂದ್ ಸೌತ್ ಇಂಡಿಯಾದಲ್ಲಿ ಎಲ್ಲಾರು ಏನೋ ಟ್ರೋಲ್ ಮಾಡ್ತಾ ಇದ್ರು, ಹಿಂಗ್ ಆಡ್ತಾ ಇದ್ರಂತೆ ಅವ್ರು, ಹಿಂಗ್ ಏನೋ ಕಾರ್ ಹೊಡೆದ ಕೂಡಲೇ ಕಾರ್ ಹಿಂಗ್ ಬೈಟ್ ಆಗೋದಂತೆ. ದಟ್ಸ್ ಅ ಮೂವಿ ಅಲ್ಲ, ಯು ಶುಡ್ ಎಂಜಾಯ್ ದಟ್ಸ್ ವೈ ದೇ ಮೇಕ್ ಮೂವೀಸ್. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತುಂಟಾ, ನೀನ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀಯಲ್ಲ, ಈಗ ಫಾರ್ ಎಕ್ಸಾಂಪಲ್ ಇದು ಮೂವಿ ರಿಲೀಸ್ ಆಯ್ತು, ಯಾವ್ದು ಮೊನ್ನೆ ಒಂದು ಅಜಯ್ ದೇವಗನ್ ಸಿಂಗಮ್ ಅಗೇನ್. ಪಕ್ವಾಸ್ ಅಂದ್ರೆ ಪಕ್ವಾಸ್, ನಂಗೆ ಚೂರ್ ಸಹ ಇಷ್ಟ ಆಗ್ಲಿಲ್ಲ. ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಯು ಕೆನಾಟ್ ಸರ್ವಸ್ ಲೈಕ್ ಶಿಟ್ ಅಲ್ಲ. ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಯಾರು ನೋಡ್ತಾರೆ, ಜನರು ನೋಡ್ತಾರೆ. ಅಜಯ್ ದೇವಗನ್ ಇದ್ದಾನೆ, ಅಕ್ಷಯ್ ಕುಮಾರ್ ಇದ್ದಾನೆ, ರಣವೀರ್ ಸಿಂಗ್ ಇದ್ದಾನೆ, ಎಲ್ಲ ಆಕ್ಟರ್ಸ್ ಎಲ್ಲ ಮಾಡಿ ಒಂದು ರಾಮಾಯಣದ ಸ್ಟೋರಿ ಹಾಕಿ ನಾನೊಂದು ಪಿಕ್ಚರ್ ಮಾಡ್ತೇನೆ ಅಂತ ಹೇಳಿ ನಿನ್ಗೆ ಅದು ತುಂಬಾ ಏನ್ ಕಲೆಕ್ಷನ್ ಮಾಡಿ
ತುಂಬಾ ಮಾಡಿ 400 crores ಏನೋ ಮಾಡಿದೆ ಅಂತ ಕಲೆಕ್ಷನ್. ಆರಾಮ್ಸೆ ಮಾಡ್ಯಾರ. ಅದರ ರಿವ್ಯೂಸ್ ಎಲ್ಲ ತುಂಬಾ ಬ್ಯಾಡ್ ಉಂಟು. ಈಗ ಜನರು ನೋಡುದು ನಿಲ್ಲಿಸಿದ್ರೆ ಉಂಟಲ್ಲ ಎಲ್ಲ ಸರಿ ಆಗ್ತದೆ. ಆದ್ರೆ ಈಗ ನಾವೇ 400 crores ಕಲೆಕ್ಷನ್ ಮಾಡಿದ್ರೆ ಅವ್ರು ಅದನ್ನೇ ಮಾಡ್ತಾರೆ, ಮತ್ತೆ ಮತ್ತೆ ಅದನ್ನೇ ಮಾಡ್ತಾರೆ, ಅದು ಪ್ರಾಬ್ಲಮ್. ಹೌದು, ಅದ್ರ ನಾನ್ ಹೇಳೋದು ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಡ್ಯೂಟಿ ಅಲ್ಲ ಟು ಮೇಕ್ ಮೂವೀಸ್. ಲೆಟ್ ದೆಮ್ ಮೇಕ್, ಐ ಮೀನ್ however they want to do it. ನಾನು ಹೇಳುದು ಇಟ್ ಶುಡಂಟ್ ಬಿ ಲೈಕ್ ವಿ ಆರ್ ಗೋಯಿಂಗ್ ಬ್ಯಾಕ್ವರ್ಡ್ಸ್ ಅಲ್ಲ ಆಸ್ ಅ ಮೂವಿ ಇಂಡಸ್ಟ್ರಿ ಸಹ. ಈಗ ಬಾಲಿವುಡ್ ನೋಡಿ, ಈಗ ಎಲ್ಲ ಇಂಡಸ್ಟ್ರಿ ನಿಂಗೆ ಇವಾಲ್ವ್ ಆಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ತೆಲುಗು ಇಂಡಸ್ಟ್ರಿಯಲ್ಲಿ ಮತ್ತೆ ಮಲಯಾಳಂ ಇಂಡಸ್ಟ್ರಿ ಹೇಳಲೇಬೇಡ, ನಿಂಗೆ ಒಂದೊಂದು ಮೂವಿ ರಿಲೀಸ್ ಮಾಡ್ತಾರೆ. ಆದ್ರೆ ಈ ಬಾಲಿವುಡ್ ಇದ್ದಾರಲ್ಲ, ತುಂಬಾ ಒಂದು ಮೂವಿ ಬರ್ತದೆ, ಒಂದು ದಟ್ ಮೂವಿ ವಿ ಕ್ಯಾನ್ ಸೇ ದಟ್ ಒಳ್ಳೆ ಸ್ಟೋರಿ ಮಾಡಿ ಒಳ್ಳೆ ಆಗಿದೆ ಮೂವಿ ಅಂತ ಹೇಳುವಂತ ಈ ಸ್ಟೋರಿ ರೈಟರ್ಸ್ ಕಮ್ಮಿ ಆಗಿದೆ. ಅದೌದು, ಅದು ಇದ್ದಿದ್ದೆ. ಕನ್ನಡ ಇಂಡಸ್ಟ್ರಿ ಹೇಳುದಿಲ್ಲ ಬಿಡು, ಒಂದು ಮೂವಿ ರಿಲೀಸ್ ಆಗ್ಬೇಕಲ್ಲ. ಈ ಉಪೇಂದ್ರದ ಹೊಸತ್ ನೋಡಿದ್ಯಾ ಟ್ರೈಲರ್? ಸೂಪರ್ ಉಂಟಲ್ಲ ಟ್ರೈಲರ್, ಅದಾಗಿದೆ ಅಂತ. ಆ ತರದ ಮೂವಿ ಎಲ್ಲ ಮಾಡ್ಬೇಕು ಮಾರ, ಒಂಥರ ಅವ್ರದ್ದೇ ಇದು ಹಾಕ್ಬೇಕು. ನೀನು ಬೇರೆ ಮೂವಿಯನ್ನು ಕಾಪಿ ಮಾಡ್ಲಿಕ್ಕೆ ಹೋದ್ರೆ ಉಂಟಲ್ಲ, ಲಾಸ್ಟ್ ಟೈಮ್ ಕಬ್ಜಾ ತರ ಮಾಡ್ಲಿಕ್ಕೆ ಹೋದ್ರೆ ಅದು ಅಂದ್ರೆ KGF ದೇ ಒಂಥರ ರೀಮೇಕ್ ಮಾಡಿದಾಗೆ ಮಾಡಿದ್ರೆ ನಡೆಯುವುದಿಲ್ಲ. ಅವ್ರದ್ದೇ ಸ್ವಂತ ಮಾಡ್ತಾರಲ್ಲ, ಅವ್ರದ್ದು ಏನು ಪ್ಲಸ್ ಪಾಯಿಂಟ್ ಇದೆ ಅದನ್ನ ಮಾಡ್ಬೇಕು. ಉಪೇಂದ್ರ ಡೈರೆಕ್ಷನ್ ನೆಕ್ಸ್ಟ್ ಲೆವೆಲ್. ಹೌದು, ಅದನ್ನ ಫಾಲೋ ಮಾಡ್ಬೇಕು. ಅವ್ರದ್ದು ಇನ್ಸ್ಟಿಂಕ್ಟ್ ಅನ್ನು ಫಾಲೋ ಮಾಡ್ಬೇಕು, ರಾದರ್ ದೆನ್ ಏನ್ ಟ್ರೆಂಡ್ ಅಲ್ಲಿ ನಡೀತಾ ಇದೆ ನಾವ್ ಅದನ್ನ ಮಾಡ್ತೇವೆ ಅಂತ ಹೇಳಿ ಕೂತ್ಕೊಳ್ಬಾರ್ದು. ಅದೌದು, ಗೊತ್ತಾಯ್ತಾ? ಉಪ್ಪಿ ಯಾಕೆ ಆಗಿರುದು ಅದಕ್ಕೆ ಅಲ್ಲ. ಮತ್ತೆ ಬಾಲಿವುಡ್ ಎಲ್ಲ ನಿಮ್ಗೆ ಏನ್ ಹೇಳುದು, ಎಲ್ಲ ಕಾಪಿ ಮಾಡುದಲ್ಲ. ಒಂದೇ ಆದ್ರೂ ಅವ್ರದ್ದು ಸ್ವಂತ ಇದೆಯಾ? ನಾನು ಹೇಳಿದ ಈ ಇದು ಸಿಂಗಮಕ್ಕೆ ಏನಿದೆ, ಅವ್ರು ರಾಮಾಯಣದ ಸ್ಟೋರಿ ಕಾಪಿ ಮಾಡಿದ್ದಾರೆ ಡೈರೆಕ್ಟ್ಲಿ. ಅವ್ರದೊಂದು ಸ್ಟೋರಿ ಬರೀಲಿ ಮಾರೆ, ಸ್ಟೋರಿಯೇ ಇಲ್ಲ ನಿಮ್ಗೆ. ಎಲ್ಲ ಮಲಯಾಳಂ ಮೂವೀಸ್ ಕಾಪಿ ಮಾಡುದು, ಎಲ್ಲ ತಮಿಳ್ ಮೂವೀಸ್ ಕಾಪಿ ಮಾಡುದು, ಎಲ್ಲ ತೆಲುಗು ಮೂವೀಸ್ ಕಾಪಿ ಮಾಡುದು. ಈಗ ಏನ್ ಪ್ರಾಬ್ಲಮ್ ಆಗಿದೆ ಗೊತ್ತುಂಟಾ? ಪ್ಯಾನ್ ಇಂಡಿಯಾ ಅಂತ ಹೇಳಿ ದೊಡ್ಡ ದೊಡ್ಡ ಮೂವೀಸ್ ಎಲ್ಲ 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಅದೇ ಬಾಲಿವುಡ್ ಗೆ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಅದು ಹೆಂಗಾಗಿದೆ ಗೊತ್ತಾ, ಮುಂಚೆ ನಮ್ ಈ ಕಡೆ ಕಾಪಿ ಮಾಡ್ತಾ ಇದ್ರು, ಸೌತ್ ಇಂಡಿಯಾದ ಎಲ್ಲರೂ ಬಾಲಿವುಡ್ ಅನ್ನು ನೋಡ್ತಾ ಇದ್ರು, ಚೆನ್ನಾಗಿ ಮೂವೀಸ್ ಮಾಡ್ತಿದ್ರು. ಇವಾಗ ಬಾಲಿವುಡ್ ನವ್ರು ಆದ್ರೆ ಬಾಲಿವುಡ್ ನವ್ರು ಚೂರಾದ್ರೂ ತಲೆ ಯೂಸ್ ಮಾಡಿ, ನಾವು ಮುಂಚೆಯಿಂದಾನು ಹಿಂದಿ ಮಾತಾಡಲ್ಲ, ಹಿಂದಿ ಗೊತ್ತಿಲ್ಲ, ಹಿಂದಿ ಮೂವೀಸ್ ಎಲ್ಲ ನೋಡ್ತಾ ಇರ್ಲಿಲ್ಲ. ಸೊ ಅದಕ್ಕೆ ನಮ್ಗೆ ಓಕೆ ನೋಡಕ್ ಆಗ್ತಾ ಇತ್ತು. ಇವ್ರು ಕಾಪಿ ಮಾಡಿದ್ರು ನಮ್ಗೆ ಇವರೇ ಹೀರೋಗಳಲ್ಲ, ನಾವು ಇವ್ರದೇ ಮೂವಿ ನೋಡ್ತಾ ಇದ್ದಿದ್ದು, ಬಾಲಿವುಡ್ ನೋಡ್ತಾ ಇರ್ಲಿಲ್ಲ. ಸೊ ಇಟ್ ವಾಸ್ ವೆರಿ ಡಿಫ್ರೆಂಟ್ ಫಾರ್ ಅಸ್ ಅಲ್ಲ. ನಮ್ಗೆ ಏನಾದ್ರು ಸ್ಟೋರಿ ಹೊಸದು ಕಾಪಿ ಮಾಡ್ತಾರೆ ಅಂತೆಲ್ಲ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಮ್ಗೆ ಇವಾಗ ಗೊತ್ತಾಗ್ತಾ ಇರೋದಲ್ಲ, ಅದು ಕಾಪಿ ಇದು ಕಾಪಿ ಅಂತ ಅನ್ಕೊಂಡು. ಬಾಲಿವುಡ್ ನವ್ರಿಗೆ ಅಷ್ಟಾದ್ರೂ ತಲೆ ಬೇಡವಾ? ಇವಾಗ ಪ್ಯಾನ್ ಇಂಡಿಯಾ ಅನ್ಕೊಂಡು ಎಲ್ಲಾರು ಎಲ್ಲಾ ಮೂವಿ ನೋಡ್ತಾ ಇದಾರೆ. ಈ ಟೈಮಲ್ಲಿ ಬಂದ್ಬಿಟ್ಟು ನಮ್ ಯಾವ್ದೋ ಸೌತ್ ಇಂಡಿಯಾದ ಒಂದು ಮೂವಿ ತೆಗ್ದ್ಬಿಟ್ಟು ಮಲಯಾಳಂ ಕನ್ನಡ ಇದು ತೆಲುಗುನ ಒಂದು ಮೂವಿ ತೆಗ್ದ್ಬಿಟ್ಟು ಅಲ್ಲಿ ಕಾಪಿ ಮಾಡ್ತಾರೆ ಅಂತಂದ್ರೆ ಇದು ಸ್ಟುಪಿಡಿಟಿ ಅಲ್ಲ. ಮತ್ತೆ ಹೌದು, ಎಂತದು ನಿಮ್ಗೆ ಅವ್ರು ಅನ್ಕೊಳ್ಳೋದು ನಾ ಬೇರೆ ಯಾರು ಬೇರೆ ಎಂತ ನೋಡುದೇ ಇಲ್ಲ ಅಂತ. ಅಲ್ಲ ಅದು ಬಿಡು, ಸಾಂಗ್ಸ್ ಎಂತ ಕಾಪಿ ಮಾಡಿ. ನೀನ್ ಮುಂಚೆ 90s ಸಾಂಗ್ಸ್ ಎಲ್ಲ ಕಾಪಿ ಮಾರ್ಯ, ಈಗ ಎಲ್ಲ ಬರ್ತಾ ಉಂಟು ಹೊರಗಡೆ. ಸಹ್ಯ ಮಾಡಕ್ತಾ ಇದೆ. ಈ ಅನು ಮಲ್ಲಿಕ್ದಾಗ್ಲಿ, ನಿಮ್ಗೆ RD ಬರ್ಮನ್ ಎಷ್ಟು ಸಾಂಗ್ಸ್ ಕಾಪಿ ಗೊತ್ತುಂಟಾ? ಮತ್ತೆ ರೀಮೇಕ್ ಹೇಳ್ತಾರಲ್ಲ, ರೀಮೇಕ್ ಬೇರೆ, ಇದು ಡೈರೆಕ್ಟ್ ಕಾಪಿ. ಕಾಪಿ ಅಂತ ಹೇಳಿದ್ರೆ ಇದು ಎತ್ತಿಬಿಟ್ಟು ಮಾಡಿದ್ದಾರೆ ಸಾಂಗ್, ಫಾರಿನ್ ಸಾಂಗ್ಸ್ ಅನ್ನು ಟ್ಯೂನ್ ಎಲ್ಲ 90s ಅಲ್ಲಿ. ಮೊನ್ನೆ ಅನು ಮಲ್ಲಿಕ್ ಒಂದು ಇಂಟರ್ವ್ಯೂ ಇತ್ತು ಆಯ್ತಾ, ಅವನ್ ಹೇಳುದು ಚೈನೀಸ್ ಸಾಂಗ್ಸ್ ಎಲ್ಲ, ಕೊರಿಯನ್ ಸಾಂಗ್ಸ್ ಎಲ್ಲ, ಕೊರಿಯನ್ ಸಾಂಗ್ಸ್ ಅಲ್ಲ, ಅವನು ಒಂದು ನ್ಯಾಷನಲ್ ಆಂಥಮ್ ಸಹ ಮಾಡಿದ್ದಾನೆ. ಹೌದಾ? ಒಂದು ಕಂಟ್ರಿದು ನ್ಯಾಷನಲ್ ಆಂಥಮ್ ಅನ್ನು ಕಾಪಿ ಮಾಡಿದ್ದಾನೆ ಒಂದು ಸಾಂಗ್. ಹೌದಾ? ಮೇರಾ ಮುಲ್ಕ್ ಮೇರಾ ದೇಶ, ಅದ್ರದ್ದು ಕಾಪಿ. ಅದು ಮೊನ್ನೆ ಒಲಿಂಪಿಕ್ಸ್ ಆಯ್ತಲ್ಲ, ಪ್ರೈಸ್ ವಿನ್ ಆಗಿ ಫಸ್ಟ್ ಪ್ರೈಸ್ ಗೆ ಇದು ಹಾಕುವಾಗ ಎಲ್ಲರಿಗೂ ಗೊತ್ತಾಯ್ತು ಇದೆಂತ ಮಾರಿ, ಇದು ಸಾಂಗ್ ಕೇಳಿದಾರಲ್ಲ ಹಿಂದಿಯಲ್ಲಿ ನೋಡುವಾಗ. ಅವನ್ ಮೊನ್ನೆ ಇಂಟರ್ವ್ಯೂ ಇತ್ತು, ಅವನ್ ಹೇಳುದು, ನೀವು ನನ್ನದು ಕಾಪಿ ಹೇಳಿದ್ದು ಸಾಂಗ್ಸ್ ಎಲ್ಲ ಹೇಳ್ತಿದ್ದೀರಲ್ಲ, ನಾನು ಎಷ್ಟು ಒರಿಜಿನಲ್ ಸಾಂಗ್ಸ್ ಮಾಡಿದ್ದೇನೆ ಅದನ್ನ ಯಾಕೆ ನೋಡುದಿಲ್ಲ ಆತರ ಹೇಳುದು ಅವನು. ಅಂದ್ರೆ ನೀವು ಅಂದ್ರೆ ಅವನ್ ಬಾರ್ಡರ್ ಮೂವಿ ಎಲ್ಲ ಒಳ್ಳೆ ಮಾಡಿದ್ದಾನೆ ಸಾಂಗ್ಸ್, ಹೇಳ್ತಾ ಇಲ್ಲ, ಒಂಥರ ಕಳ್ಳರ್ ಹೇಳುದಾಗಿ. ನಾನು ಕದ್ದದನ್ನ ಯಾಕೆ ನೀವು ನೋಡುದು, ನಾನು ಒಳ್ಳೆ ಇದು ಸಹ ದಾನ ಸಹ ಮಾಡ್ತೇನೆ ನಾನು, ಅದನ್ನ ನೋಡಿ ನೀವು ಅಂತ. ಹಾಗೆ ಆಯ್ತು ಕತೆ. ಇವನ್ ನಿಂಗೆ ಶೋಲೆ ಉಂಟಲ್ಲ, ಶೋಲೆ ಎಕ್ಸಾಕ್ಟ್ಲಿ ನೋಡಿದ್ರೆ ಅದೊಂದು ವೆಸ್ಟರ್ನ್ ಮೂವಿದು ಕಾಪಿ ಅದು. ಹೌದಾ? ಮತ್ತೆ ಅದ್ರಲ್ಲಿ ಸೂಪರ್ ಹಿಟ್ ಅಲ್ಲ ಅದು. ಎಂತದ್ದು ನೀ ಆಗ ಮುಂಚೆ ನಾನು ಅದೇ ಹೇಳಿದ್ರು, ಏನ್ ಗೊತ್ತಾ, ಆವಾಗ ನಿಮಗೆ ಅದನ್ನ ಮಾಡಿದ್ರು ಟೆನ್ಷನ್ ಇರ್ತಾ ಇರ್ಲಿಲ್ಲ. ಈಗ ಮಾಡ್ಲಿಕ್ಕೆ ಆಗುದಿಲ್ಲ. ಇವಾಗ ಏನ್ ಅಲ್ಲಿ ಕೊರಿಯಾದಲ್ಲಿ, ಜಾಪಾನ್ ಅಲ್ಲೆಲ್ಲ ಹಿಂದಿ ಮೂವಿ ಸಾಂಗ್ಸ್ ಆಡ್ತಾ ಇದಾರೆ, ಕನ್ನಡ ಮೂವಿ ಸಾಂಗ್ಸ್ ಆಡ್ತಾ ಇದಾರೆ, ಡಾನ್ಸ್ ಮಾಡ್ತಾ ಇದಾರೆ, ಮೂವೀಸ್ ನೋಡ್ತಾ ಇದಾರೆ. ಮೊನ್ನೆ ಮಹಾರಾಜ ರಿಲೀಸ್ ಆಯ್ತಲ್ಲ ಚೈನಾದಲ್ಲಿ. ಹೌದು, ಎಷ್ಟು 30 crores ಅಂತೆ ಫಸ್ಟ್ ವೀಕ್ ಕಲೆಕ್ಷನ್.
ಸೊ ಅದೇ ಇಲ್ಲಿ ಸಹ ಅಷ್ಟು ಕಲೆಕ್ಷನ್ ಆಗಿರ್ಲಿಕ್ಕಿಲ್ಲ. ಇವಾಗ್ಲಾದ್ರೂ ಒಂಚೂರು ಕ್ರಿಯೇಟಿವಿಟಿ ಯೂಸ್ ಮಾಡ್ಲಿ, ತಲೆ ಯೂಸ್ ಮಾಡ್ಲಿ, ಮೂವಿ ಮಾಡೋರು ಮಾಡದ್ ಎಂಟರ್ಟೈನ್ಮೆಂಟ್ ಗೆ ಒಂಚೂರು ಆಕ್ಚುಲಿ ಟ್ಯಾಲೆಂಟ್ ಇದ್ದಾರೆ ಬ್ರೋ. ನಿಂಗೆ ಏನ್ ಪ್ರಾಬ್ಲಮ್ ಗೊತ್ತುಂಟಾ, ಇಲ್ಲಿ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗುದು ಅಂತ ಹೇಳಿದ್ರೆ, ಈಗ ಈಗ ಅನುಮಾನಿಕದ ಕೇಸಲ್ಲಿ ಸಹ ಪ್ರೊಡ್ಯೂಸರ್ನವರೇ ಹೇಳುದು, ನೀವ್ ಆ ಸಾಂಗ್ ಇದೆ ಅಲ್ಲ ಅದನ್ನ ತಕೊಂಡ್ ಮಾಡಿ ಇದನ್ನ ಕಾಪಿ ಮಾಡಿ ಆತರ, ಗೊತ್ತಾಯ್ತಾ? ಆಗ ಅವ್ರು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಇವರು ನಾನು ಒರಿಜಿನಲ್ ಮಾಡ್ತೇನೆ ಅಂತ ಹೇಳಿದ್ರೆ ಬೇಡ ಅವರಿಗೆ, ಗೊತ್ತಾಯ್ತಾ? ಅದು ಪ್ರಾಬ್ಲಮ್. ಈಗ ಪ್ರೊಡ್ಯೂಸರ್ನವರು ಹೋಗಿ ಎಂತ ಹೇಳುದು, ನೀನು ಈ ತರ ಒಂದು ಮೂವಿ ಇದೆ ಅಲ್ಲ, ಅದೇ ತರ ನಂಗೆ ಇನ್ನೊಂದು ಪಿಕ್ಚರ್ ಬೇಕು ಅಂತ. ಫಾರ್ ಎಕ್ಸಾಂಪಲ್ ಸಿಂಗಮ್ಗೆ ಏನ್ ಹಿಟ್ ಆಯ್ತಲ್ಲ, ನಂಗೆ ಅದೇ ತರದ ಇನ್ನೊಂದು ಮೂವಿ ಬೇಕು ಅಂತ ಹೇಳ್ತಾರೆ, ಅದನ್ನೇ ಮಾಡ್ತಾರೆ. ಪುನಃ ಅದನ್ನು ಸೈಕಲ್ ತರ ಅದೇ ಚಕ್ರ ಓಡ್ತಾ ಇರ್ತದೆ, ಗೊತ್ತಾಯ್ತಾ? ಇಂಡಸ್ಟ್ರಿ ಚೇಂಜ್ ಆಗುದಿಲ್ಲ. ಅದೇ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡು, ಅಟ್ ಲೀಸ್ಟ್ ನಮ್ಗೆ ನಮ್ಮ RRR ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಮತ್ತೆ ರಾಜ್ವಿ ಶೆಟ್ಟಿ ಬಂದು ಸರ್ಟೇನ್ ಒಂದು ಚೇಂಜಸ್ ಬಂದಿದೆ. ಅದೇ ಸೇಮ್ ಓಲ್ಡ್ ಮೂವೀಸ್ ಬರ್ತಾ ಇಲ್ಲ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಡಿಫ್ರೆಂಟ್, ಗೊತ್ತಾಯ್ತಾ? ಆ ತರ ಇಂಡಸ್ಟ್ರಿ ಚೇಂಜ್ ಆಗ್ಬೇಕು ಅಂತ ಹೇಳುದು. ಟೈಮ್ ಹೋಗ್ತಾ ಮಲಯಾಳಂ ಇಂಡಸ್ಟ್ರಿ ಇಸ್ ಲೈಕ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಅಲ್ಲಿಂದವೇ ಕಾಪಿ ಮಾಡಿ ಎತ್ತಿದ್ದಾರೆ. ಅದು ಇವಾಗ ಮತ್ತೆ ನೋಡು, ಯಾಕೆ ಕಾಪಿ ಮಾಡುದಿಲ್ಲ ಹೇಳು? ಈಗ ನೋಡು, ದೃಶ್ಯಂ ಬಂತ, ಮೋಹನ್ ಲಾಲ್ ಮೂವಿ, ಎಲ್ಲದರಲ್ಲಿ ಕಾಪಿ ಆಯ್ತು. ಹೈಯೆಸ್ಟ್ ಕಲೆಕ್ಷನ್ ಮಾಡಿದ್ ಯಾವ್ದು ಗೊತ್ತಲ್ಲ? ದೃಶ್ಯಂ 2 ಅಲ್ಲಿ, ಬಾಲಿವುಡ್ ಅಲ್ಲಿ ಮಾಡಿದ್ ಮೂವಿ, ಥಿಯೇಟರ್ ಅಲ್ಲಿ. ಅವ್ರು ಕಾಪಿ ಮಾಡಿದಿರ್ತದ. ಮತ್ತೆ ಅವ್ರದ್ದು ರೀಚ್ ಜಾಸ್ತಿ ಇದೆಯಲ್ಲ, ಎಲ್ಲಾ ಕಡೆ ನೋಡ್ತಾರಲ್ಲ ಅವ್ರದ್ದು. ನೀವು ಇಡೀ ನಾರ್ತ್ ಗೆ ಇರೋದು ಒಂದು ಬಾಲಿವುಡ್, ಓಕೆನಾ? ನಮ್ ಸೌತ್ ಇಂಡಿಯಾದಲ್ಲಿ 5 ಇಂಡಸ್ಟ್ರಿ ಇದೆಯಲ್ಲ. ಅದೌದು. ಕರ್ನಾಟಕ, ಮಲಯಾಳಂ, ಕನ್ನಡ, ಮಲಯಾಳಂ, ಇದು ತೆಲುಗು, ತಮಿಳು. ನಮ್ಗೆ ಹೆಂಗ್ ಗೊತ್ತಾ, ನಮ್ಮಲ್ಲೇ ರಿಮೇಕ್ ಮಾಡ್ತಾರಲ್ಲ. ನಮ್ಮಲ್ಲೇ ಮಾಡ್ತಾರಲ್ಲ, ನಮ್ಮದ್ರಲ್ಲಿ ಅಷ್ಟೊಂದು ಇದಿದೆ. ಅವ್ರದ್ರಲ್ಲಿ ಹೆಂಗ್ ಗೊತ್ತಾ, ಅವ್ರದ್ರಲ್ಲಿ ಒಂದೇ ಇಡೀ ಎಂಟೈರ್ ಇಂಡಿಯಾಗೆ ಬಾಲಿವುಡ್ ಒಂದು, ಎಂಟೈರ್ ನಾರ್ತ್ ಇಂಡಿಯಾಗೆ ಬಾಲಿವುಡ್ ಒಂದು. ಹೌದು, ಕರೆಕ್ಟ್. ಬಿಹಾರಿ ಎಲ್ಲ ಇದೆ, ಅವ್ರದ್ದು ಇದೆಲ್ಲ ಇದೆ. ಈಗ ಮಾತ್ರ ನಿಮಗೆ ಮುಂಚೆ ತರ ಕಲೆಕ್ಷನ್ ಆಗ್ತಾ ಇಲ್ಲ ಅವ್ರದ್ದು. ಮುಂಚೆ ಏನಾಗ್ತಿದೆ ಗೊತ್ತುಂಟ, ಒಂದು ಬಾಲಿವುಡ್ ಮೂವಿ ರಿಲೀಸ್ ಆಗುವಾಗ ನಿಂಗೆ ಸೌತ್ ಇಂಡಿಯಾದಲ್ಲಿ ಸಹ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು. ಹೌದು. ಈಗ ನಿನ್ಗೆ ಸ್ವಲ್ಪ ಅದು ಆ ಕ್ರೇಜ್ ಸ್ವಲ್ಪ ಡೌನ್ ಆಗಿದೆ. ಬಿಕಾಸ್ ಇಲ್ಲಿದು ಮೂವಿ ಕವರ್ಸ್ ಇದ್ದಾರಲ್ಲ, ಒಳ್ಳೆ ಒಳ್ಳೆ ಮೂವೀಸ್ ನೋಡ್ತಾರೆ, ಅವರಿಗೆ ಅದೇ ಬೇಕು. ಈಗ ನೋಡಿ, ಸೌತ್ ಇಂಡಿಯಾದಲ್ಲಿ ಇವನ್ ಇಫ್ ಯುವರ್ ಕನ್ನಡಿಗ, ಇವನ್ ಇಫ್ ಯುವರ್ ತಮಿಳಿಯನ್ ಅಲ್ಲ, ಯು ವಿಲ್ ಸಿ ಆಲ್ ದ ಮೂವೀಸ್. ಅಂದ್ರೆ ನೀನು ಮಲಯಾಳ ಮೂವೀಸ್ ನೋಡ್ತೀಯಾ, ತೆಲುಗು ಮೂವೀಸ್ ನೋಡ್ತೀಯಾ, ಗೊತ್ತಾಯ್ತಾ ನಿನ್ಗೆ? ಹೌದು. ಸೊ ನಮ್ಮ ಒಂದು ಪರ್ಸೆಪ್ಷನ್ ಆಫ್ ಮೂವೀಸ್ ಇದು ಚೇಂಜ್ ಆಗಿದೆ. ಸೊ ನಮ್ಗೆ ಅದಕ್ಕೆ ಬಾಲಿವುಡ್ ಮೂವಿ ನಮ್ಗೆ ಅಷ್ಟು ಒಂಥರ ಇದು ಓಕೆ ಮೂವಿ ಅಂತ ಅನ್ಸುದು. ಎಂತದಲ್ಲ ನಿಮ್ಗೆ ಒಂದು ಹಾಗೆಲ್ಲ ಮಾಡ್ಲಿಕ್ಕೆ ಆಗ್ತದ ಮಾರೆ? 3 ಮದ್ವೆ, 4 ಮದ್ವೆ. ಅದಾದ್ಮೇಲೂ ಜೊತೆಗೆ ಮುಖ ತೋರಿಸ್ಕೊಂಡು ಚೆನ್ನಾಗಿರ್ತಾರಲ್ಲ. ನಮ್ಗೆ ಇಲ್ಲಿ ಬ್ರೇಕಪ್ ಆದ್ರೆ ನಮ್ ಹುಡುಗಿ ಮುಂದೆ ಮುಖ ತೋರ್ಸಕ್ ಆಗಲ್ಲ. ಹೌದು. ಒಬ್ಬ ಹುಡುಗ ಇದ್ದಾನೆ, ಅವ್ನ್ ವೆರಿ ಟ್ಯಾಲೆಂಟೆಡ್. ಒಬ್ಬ ಹುಡುಗ ಇದ್ದಾನೆ, ಅವ್ನ್ ವೆರಿ ಹಾರ್ಡ್ ವರ್ಕಿಂಗ್. ಯಾರು ಫಸ್ಟ್ ಬರ್ತಾರೆ? ವರ್ಷಕ್ಕೊಂದು ಹೆಂಡತಿ ಚೇಂಜ್ ಮಾಡೋರ್ಗೆ ಇವ್ರಿಗೆಲ್ಲ ಡಿಪ್ರೆಷನ್. ಹೌದು.